ಕನ್ನಡಿಗರ ನಮಸ್ಕಾರ. ದೇಶದಲ್ಲಿ ಏನೆಲ್ಲ ಸ್ಕ್ಯಾಮ್ಗಳು ನಡೆಯುತ್ತೆ? ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯೇ ಒಂದು ದೊಡ್ಡ ಸ್ಕ್ಯಾಮ್ ಆಗಿ ಪರಿವರ್ತನೆ ಆಗಿದೆ. 2015ರಲ್ಲಿ ಶುರುವಾದ ಯೋಜನೆ 2022ರವರೆಗೂ ಒಂದು CIG ಸರ್ಕಾರವೇ ನೇಮಿಸಿರುವಂಥ ಒಂದು ಆಡಿಟ್ ರಿಪೋರ್ಟ್ ಹೇಳ್ತಾ ಇದೆ 10,000 ಕೋಟಿಗೂ ಅಧಿಕ ಹಣವನ್ನು ಸ್ಕ್ಯಾಮ್ ಮಾಡಿದ್ದಾರೆ ಅಂತೇಳಿ. ಡಿಜಿಟಲ್ ಅರೆಸ್ಟು, OTP ಸ್ಕ್ಯಾಮು, ಸೆಕ್ಸ್ ಸ್ಕ್ಯಾಂಡಲು, ಈ ಥರ ಸ್ಕ್ಯಾಮ್ಗಳಲ್ಲಿ ಒಂದು ಅತ್ಯುತ್ತಮವಾದ ಒಂದು ಯೋಜನೆಯೇ ಒಂದು ಸ್ಕ್ಯಾಮ್ ಆಗಿ ಪರಿವರ್ತನೆಗೊಂಡು ಕೋಟ್ಯಾಂತರ ಹಣವನ್ನು ನುಂಗು ತೀಡಿದ್ದಾರೆ. 95 ಲಕ್ಷಕ್ಕೂ ಅಧಿಕ ಜನರ ಬ್ಯಾಂಕ್ ಅಕೌಂಟನ್ನು 1111234abcd@gmail.com ಮತ್ತು ಅಧಿಕ ಜನರಿಗೆ ಒಂದೇ ಥರದ ಫೋಟೋಗಳನ್ನ ಹಾಕೋದು, ಒಂದೇ ಥರದ ಸರ್ಟಿಫಿಕೇಟ್ ಕೊಡೋದು, ಒಬ್ಬರಿಗೆ ಅನೇಕ ರೀತಿಯ ಫೋಟೋಗಳನ್ನ ಲಗಿಸೋದು, ಈ ಆಧಾರ್ ಕಾರ್ಡ್ಗಳನ್ನ ಕಾಪಿ ಮಾಡೋದು, ಇದೇ ರೀತಿ. ಆಮೇಲೆ ಎಷ್ಟೋ ಕಡೆ ಈ ಕೌಶಲ್ಯ ಅಭಿವೃದ್ಧಿ ಕೇಂದ್ರವೇ ಇಲ್ಲ, ಎಷ್ಟೋ ಕಡೆ ತರಬೇತುದಾರರಿಲ್ಲ. ಈ ರೀತಿ ಒಂದು ಅತ್ಯುತ್ತಮವಾದ ಯೋಜನೆಯನ್ನು ಹಳ್ಳ ಹಿಡಿಸೋದಕ್ಕೆ ನಮ್ಮ ಸರ್ಕಾರಿ ನೌಕರರು ಮತ್ತು ನಮ್ಮ ರಾಜಕಾರಣಿಗಳು ನೇರವಾಗಿ ಕಾರಣ ಆಗ್ತಾರೆ. ರಾಜಕಾರಣಿಗಳು ಎಲ್ಲಿವರೆಗೂ ಬದಲಾಗಲ್ಲೋ ಈ ಸರ್ಕಾರಿ ವ್ಯವಸ್ಥೆಯ ಸರ್ಕಾರಿ ನೌಕರರು ಕೂಡ ಬದಲಾಗಲ್ಲ. ಇದೊಂದು ಅತ್ಯಂತ ದೊಡ್ಡ ಸ್ಕ್ಯಾಮ್. ಈ ರೀತಿ ನೂರಾರು ಸ್ಕ್ಯಾಮ್ಗಳು ಇದೇ ಅವಧಿಯಲ್ಲಿ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವಧಿಯಲ್ಲೇ ಈ ಥರದ್ದೆಲ್ಲ ನಡೀತಾ ಇದೆ ಅನ್ನೋದು ವಿಪರ್ಯಾಸ. ಇದನ್ನು ನಾನು ಹೇಳ್ತಾ ಇಲ್ಲ, ಸರ್ಕಾರವೇ ಹೇಳ್ತಾ ಇರೋದು. ಹಾಗಾಗಿ ಈ ಥರದ ಸ್ಕ್ಯಾಮ್ಗಳ ಬಗ್ಗೆ ನಿಮ್ಗೆ ಹೆಚ್ಚಿನ ವಿವರಗಳು ಬೇಕಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.